ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲಹರಿದಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇ ಕುಂಡಸಂಭೂತ ದೇವಕಾರ್ಯ ಸಮುದ್ಯತೆ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ಕಳೆದ ವಾರ ಗ್ರಹಣದ್ದು ಹಾಕಿದ್ವಿ. ಈ ವಾರ ಭವಿಷ್ಯ ಯಥಾವತ್ ಪ್ರತಿ ವಾರದಂತೆ 14/9/2025ರಿಂದ 20/9/2025 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಬದಲಾವಣೆ ಸಾಕಷ್ಟಿದೆ. ಅಂದರೆ ಶುಕ್ರ ಬುಧ ರವಿ ರಾಶಿ ಬದಲಾವಣೆಗಳನ್ನು ನೋಡುವಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಇದೆ. 14/9/2025 ಭಾನುವಾರ ಸಿಂಹರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಸಿಂಹರಾಶಿಗೆ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ಳೋದ್ರಿಂದ ಸಾಮಾನ್ಯವಾಗಿ ಏನಾಗ್ತದೆ, ಶುಕ್ರ ಬಲಹೀನನಾಗ್ತಾನೆ. ಶುಕ್ರ ಬಲಹೀನನಾದರೆ ಸಾಮಾನ್ಯವಾಗಿ ಕೆಲವು ರಾಶಿಗಳಿಗೆ ಬಲ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತದೆ. ಇನ್ನು 15/9/2025 ಸೋಮವಾರ ಕನ್ಯಕ್ಕೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. 16/9/2025 ಮಂಗಳವಾರ ಕನ್ಯಾ ರಾಶಿಗೆ ರವಿ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಬುಧ ಹಸ್ತನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಉಚ್ಚ ಸ್ಥಾನಕ್ಕೆ ಹೋದ್ರೂ ಕೂಡ ಬಲ ಕಡಿಮೆ ಎನ್ನುವ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. 19/9/2025 ಶುಕ್ರವಾರ ಮಹಾಪ್ರದೋಷವಿರ್ತಕ್ಕಂಥದ್ದು. ವಿಶೇಷವಾಗಿ ವೀಕ್ಷಕರಲ್ಲಿ ಒಂದು ಮನವಿ ಏನಂದರೆ, ಯಾರಿಗಾದರೂ ತುಂಬ ಕಷ್ಟಗಳಿದೆ, ಆರ್ಥಿಕವಾಗಿ ಆಗ್ಬೋದು, ದೈಹಿಕವಾಗಿ ಆದರೂ ಆಗ್ಬೋದು, ಸಾಮಾಜಿಕವಾಗಿ ಆದರೂ ಆಗ್ಬೋದು, ವ್ಯಾವಹಾರಿಕವಾಗಿ ಆದರೂ ಆಗ್ಬೋದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ನವರಾತ್ರಿನಲ್ಲಿ ಒಂದು ಅನುಷ್ಠಾನವನ್ನು ಹೇಳಿಕೊಡ್ತಕ್ಕಂಥದ್ದು ಅಥವಾ ಅನುಷ್ಠಾನದ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಥವಾ ಆಸಕ್ತಿ ಇದೆ ಅವರು ಆ ಅನುಷ್ಠಾನವನ್ನು ನಮ್ಮ ಕಚೇರಿಯ ನಂಬರ್ಗೆ ಫೋನ್ ಮಾಡಿ ತಿಳಿದುಕೊಂಡು ಆ ಅನುಷ್ಠಾನವನ್ನು ಮಾಡಿದರೆ ಸಾಮಾನ್ಯವಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಆಸಕ್ತಿ ಇರ್ತಕ್ಕಂಥವರು ತಿಳಿದುಕೊಂಡು ನವರಾತ್ರಿಯ ಅನುಷ್ಠಾನವನ್ನು ಮಾಡಿ, ಅನುಕೂಲವಾಗುತ್ತೆ. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳು. ವೃಷಭ ರಾಶಿನಲ್ಲಿ ಚಂದ್ರ ವಾರ ಆರಂಭದಲ್ಲಿದ್ದರೂ ಕೂಡ ವೃಷಭ, ಮಿಥುನ, ಕಟಕ ರಾಶಿನಲ್ಲಿ ಚಂದ್ರನ ಸಂಚಾರ. ಇನ್ನು ಮಿಥುನ ರಾಶಿನಲ್ಲಿ ಗುರು ಇದ್ದಾನೆ. ಕಟಕ ರಾಶಿನಲ್ಲಿ ಶುಕ್ರ ಇದ್ರೂ ಪ್ರವೇಶವನ್ನು ಸಿಂಹರಾಶಿಗೆ ತೆಗೆದುಕೊಳ್ತಾನೆ. ಇಲ್ಲೊಂದು ವಿಶೇಷ ಏನಂದರೆ, ಕೇತು ಮತ್ತು ಶುಕ್ರ ಪರಿವರ್ತನಾ ಸ್ಥಿತಿನಲ್ಲಿರುವಂಥದ್ದು. ರವಿ ಸಿಂಹರಾಶಿನಲ್ಲಿರ್ತಾನೆ, ಕನ್ಯಾ ರಾಶಿಗೆ ಹೋಗ್ತಾನೆ. ಬುಧ ಸಿಂಹರಾಶಿನಲ್ಲಿರ್ತಾನೆ, ಕನ್ಯಾ ರಾಶಿಗೆ ಹೋಗ್ತಾನೆ ಸ್ವಕ್ಷೇತ್ರಕ್ಕೆ. ಕುಜ ಬಂದು ತುಲಾ ರಾಶಿನಲ್ಲಿದ್ದಾನೆ. ರಾಹು ಬಂದು ಕುಂಭರಾಶಿನಲ್ಲಿ, ಮೀನರಾಶಿನಲ್ಲಿ ವಕ್ರ ಶನಿ ಇರತಕ್ಕಂಥದ್ದು. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪರಿಣಾಮವನ್ನು ಪ್ರಭಾವವನ್ನು ನೋಡಬಹುದು ಅನ್ನುವಂಥ ಸ್ಥಿತಿಯನ್ನು ನೋಡಿದಾಗ, ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಬಲವಾಗಿದ್ದಾನೆ. ಹಾಗಾಗಿ ಶಕ್ತಿ, ಒಂದು ಸ್ಟ್ರೆಂತ್ ಅಂತಕ್ಕಂಥ ರೀತಿಯಲ್ಲಿ, ಒಂದು ಹೋರಾಟದ ಕಿಚ್ಚು ಅಂತಕ್ಕಂಥ ರೀತಿಯಲ್ಲಿ, ಸೋಲುಗಳಿಗೆ ಒಪ್ಪಿಕೊಳ್ಳದೇ ಇರ್ತಕ್ಕಂಥ ಸ್ಥಿತಿ, ತಾನು ಹೇಳಿದ್ದೇ ಆಗಬೇಕು ಅನ್ನೋ ರೀತಿಯಾದಂಥ ಒಂದು ಗಟ್ಟಿತನದ ಒಂದು ಸ್ಥಿತಿಯೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತಿದೆ. ತುಂಬ ವೇಗವಾಗಿ ಹೋಗುವಂಥ ಪ್ರಯತ್ನ ಅಥವಾ ವೇಗವಾಗಿ ವಾಹನವನ್ನು ಚಾಲನೆ ಮಾಡುವಂಥ ಪ್ರಯತ್ನಗಳು ಕೂಡ ಇರುತ್ತೆ. ಹಾಗಾಗಿ ಅದರಿಂದ ಸ್ವಲ್ಪ ಅವಘಡಗಳನ್ನು ಕೂಡ ಎದುರಿಸುವಂಥ ಸಂದರ್ಭಗಳು ಬರಬಹುದು. ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ಉತ್ತಮವಾಗಿ ಇಲ್ಲದೇ ಇರತಕ್ಕಂಥದ್ದು. ಕೌಟುಂಬಿಕವಾದಂಥ ರೀತಿಯಲ್ಲಿ ಸ್ವಲ್ಪ ಭಾವನಾತ್ಮಕವಾದಂಥ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು ಕುಟುಂಬದ ಒಳಗಡೆ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಅಥವಾ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಒಂದು ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥವ್ರಿಗೆ ಅಥವಾ ಯಾವುದೋ ಕಂಪನಿಗಳಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡುವಂಥವ್ರಿಗೆ ಉತ್ತಮವಾದಂಥ ಅವಕಾಶ ಮತ್ತು ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರ್ತದೆ. ಮಾತು ಇರುಸುಮರಸನ ತರುತ್ತೆ. ಸ್ವಲ್ಪ ಆದಷ್ಟು ಕೂಡ ಸ್ವಲ್ಪ ಮಾತನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಮಕ್ಕಳ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆಗಳಾಗಬೇಕು, ಆಗತ್ತೆ. ಆದರೆ ಮಕ್ಕಳ ಆ ನೇರ ವ್ಯಕ್ತಿತ್ವ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಇರುಸುಮರುಸನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ, ಎಚ್ಚರಿಕೆ.
ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದ ಸಮಸ್ಯೆಗಳೇನು ಇರೋದಿಲ್ಲ ಅಂತಕ್ಕಂಥದ್ದು. ಆದರೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸೇವಕರ ಕೊರತೆಯನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತದೆ. ಉನ್ನತ ವಿದ್ಯಾರ್ಥಿಗಳಿಗೆ ಅಥವಾ ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರಿಗೆ ಸ್ವಲ್ಪ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ, ಜ್ಞಾನಾರ್ಜನೆ, ಅವಕಾಶಗಳು ಅಂತಕ್ಕಂಥದ್ದು ಬರೋದಕ್ಕೆ ದಾರಿಯಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ಸ್ಥಳದಲ್ಲಿ ಯಥಾವತ್ ಶನಿ ಪ್ರಭಾವ ಅಂತಕ್ಕಂಥ ನಿಮಗೆ ಪರಿಣಾಮವನ್ನು ಬೀರುವುದರಿಂದ ಸ್ವಲ್ಪ ಉದ್ಯೋಗ ಸ್ಥಳದಲ್ಲಿ ಮಂದತ್ವದಿಂದ ಕೂಡಿರ್ತದೆ. ರಾಹು ದೇಶ ನಡೆಯುವಂಥವರಿಗೆ ಮಾತ್ರ ಈ ವಾರ ನಿಮಗೆ ಮೇಷರಾಶಿನವರಿಗೆ ಒಂದು ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು. ಮಿಕ್ಕಂಥವರಿಗೆ ಸ್ವಲ್ಪ ಅಂಥ ಅನುಕೂಲವನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ. ರಾಷ್ಟ್ರಾಧಿಪತಿ ಬಲವಾಗಿದ್ದರೂ ಕೂಡ ಹೋರಾಟದ ಶಕ್ತಿ ಇರ್ತದೆ ಹೊರತು ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಅಂತಕ್ಕಂಥದ್ದು ಬೆನ್ನಿಗೆ ನಿಂತೇ ಇರ್ತದೆ ಅಂತಕ್ಕಂಥದ್ದು. ಪರಿಹಾರ ಏನು ಮಾಡಿಕೊಳ್ಳಬೇಕಾಗತ್ತೆ? ಶಿವನಿಗೆ ಬಿಲ್ವಾಷ್ಟೋತ್ರವನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾದಂಥ ಫಲವನ್ನು ನೋಡಬಹುದು. ಇನ್ನು ವೃಷಭ ರಾಶಿನವನಿಗೆ ರಾಷ್ಟ್ರಾಧಿಪತಿಯಾದಂಥವನು ಶುಕ್ರ ಸ್ವಲ್ಪ ಬಲಹೀನನಾಗ್ತಾ ಇರತಕ್ಕಂಥದ್ದು, ಅಗ್ನಿತತ್ವಕ್ಕೆ ಹೋಗ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಶಕ್ತಿ ಕುಂದತಕ್ಕಂಥ ವಾತಾವರಣಗಳು ಬರುವಂಥದ್ದು. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಅಥವಾ ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಧನಾಧಿಪತಿಯಾದಂಥನು ಹಸ್ತನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಕನಿಕರದಿಂದ ಕೊಟ್ಟಂಥ ಹಣಕಾಸಿನ ವ್ಯವಸ್ಥೆಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರಬಹುದು. ಶನಿ ಬಲವಾಗಿರೋದ್ರಿಂದ ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿರುತ್ತೆ. ಗುರುಬಲವೂ ಕೂಡ ಇರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಸ್ವಲ್ಪ ಯಾವುದೇ ಸಮಸ್ಯೆಗಳು ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿಯನ್ನು ಪಡೆದುಕೊಂಡಿರ್ತೀರಿ ಅಂತಕ್ಕಂಥದ್ದು. ಆದರೆ ನಿಮ್ಮ ಸ್ಥಿತಿಯೇ ಬಲಹೀನನಾಗಿರೋದು, ಅಂದರೆ ರಾಷ್ಟ್ರಾಧಿಪತಿಯೇ ಬಲಹೀನನಾಗಿರೋದ್ರಿಂದ ಏನು ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲೇನಾದರೂ ಒಂದು ಎಡವಟ್ಟನ್ನು ನೀವೇ ಮಾಡಿಕೊಳ್ತಕ್ಕಂಥ ಸ್ಥಿತಿ ಅಥವಾ ನಿಮ್ಮ ಪ್ರಯತ್ನವೇ ಕಡಿಮೆ ಇರತಕ್ಕಂಥ ವಾತಾವರಣಗಳು ಬರಬಹುದು. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳಿರೋದಿಲ್ಲ. ಸ್ವಲ್ಪ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರು ಮಾತ್ರ ಸ್ವಲ್ಪ ಉಲ್ಬಣವಾಗ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ಅಂತಕ್ಕಂಥದ್ದು ಮೂಡಿ ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದು. ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಇರುಸುಮರಸು ಮತ್ತು ಶತ್ರುತ್ವವನ್ನು ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ವೃಷಭ ರಾಶಿನವ್ರಿಗೆ ಪ್ರಯಾಣ ಸ್ವಲ್ಪ ಅಂಥ ಅನುಕೂಲ ಇಲ್ಲ. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಿದೇಶಿಯಾನ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ವೃಷಭ ರಾಶಿನವ್ರು ನೋಡುವಂಥದ್ದು. ಪರಿಹಾರ ರಾಷ್ಟ್ರಾಧಿಪತಿಯಾದಂಥವೇ ಬಲಹೀನನಾಗಿ ಕೊಡ್ತಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಶಕ್ತಿ ತುಂಬಬೇಕು ಅಂದರೆ ನಿಮ್ಮ ಕುಲದೇವತಾ ಆರಾಧನೆಯನ್ನು ಮತ್ತು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ವೃಷಭ ರಾಶಿನವರು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯಾದಂಥವನು ಅಸ್ತನಾಗಿದ್ದಾನೆ. ಅಸ್ತನಾಗಿರೋದ್ರಿಂದ ಸಾಮಾನ್ಯವಾಗಿ ಯಾವುದಾದ್ರೂ ಮುಖ್ಯವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ಅದಕ್ಕೆ ಅವಕಾಶಗಳು ಅಡ್ಡಿ ಬರ್ತದೆ ಅಥವಾ ಅವಕಾಶಗಳ ಕೊರತೆ ಅಥವಾ ಮಾಡಿಕೊಡುವಂಥವ್ರಿಗೆ ಆ ಕೆಲಸವನ್ನು ಮಾಡಿಕೊಡುವಂಥವ್ರಿಗೆ ನಿಮಗೆ ಸಿಗದಲೇ ಇರ್ತಕ್ಕಂಥದ್ದು ಇರಬಹುದು. ಅಥವಾ ನೀವು ಕೆಲಸ ಕಾರ್ಯಗಳು ಆಗುವಂಥ ಸಂದರ್ಭಕ್ಕೆ ಅಥವಾ ಆ ಕಾಲ ಅಂತಕ್ಕಂಥದ್ದು ಕೂಡಿ ಬರದಂಥ ರೀತಿಯಲ್ಲಿ ನಿಮ್ಮ ಪ್ರಯತ್ನ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ವಾರಾಂತ್ಯ ಚೆನ್ನಾಗಿರೋದಕ್ಕೆ ದಾರಿ ಆಗ್ತದೆ. ಸ್ವಲ್ಪ ಹುಂಬತನ ಜಾಸ್ತಿ ಇರ್ತದೆ, ಈಗೋಯಿಸಮ್ ಜಾಸ್ತಿ ಇರ್ತದೆ, ಆ ಥರದ ಪ್ರವೃತ್ತಿಗಳು ಜಾಸ್ತಿ ಇರ್ತದೆ, ಕನಿಕರದ ಸ್ವಭಾವಗಳು ಜಾಸ್ತಿ ಇರ್ತದೆ. ಏನೋ ಸಹಾಯ ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಹೋಗಿ ಅಲ್ಲಿ ಎಡವಟ್ಟು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ಥಿರಾಸ್ತಿ ವಿಷಯಗಳು ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಸ್ವಲ್ಪ ಆದಷ್ಟು ಕೂಡ ನಿಯಂತ್ರಣ ಮಾಡಿಕೊಳ್ತಕ್ಕಂಥ ಒಳಿತು. ಹೆಂಗಂದರೆ ಸ್ಥಿರಾಸ್ತಿ ಖರೀದಿ ಮತ್ತು ಮಾರಾಟ ಇವುಗಳಿಗೆ ಅಷ್ಟೊಂದು ಸೂಕ್ತವಾದಂಥ ವ್ಯವಸ್ಥೆಗಳು ಇರೋದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಂಭೀರ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಉಷ್ಣಬಾಧೆಗಳು, ಉದರಬಾಧೆಗಳು ಅಂತಕ್ಕಂಥದ್ದು ಕಾಟಾಟವನ್ನು ಕೊಡಬಹುದು. ಕಮಿಷನ್ ಬೇಸಿಕ್ ವ್ಯವಹಾರಗಳು, ಷೇರು ಮಾರುಕಟ್ಟೆ ಇವುಗಳಲ್ಲಿ ನಷ್ಟವನ್ನು ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಇರಬೇಕಾಗತ್ತೆ. ಶುಭ ಕಾರ್ಯ ಪ್ರಯತ್ನ ಅನುಕೂಲದ ವಾತಾವರಣದಿಂದ ಕೂಡಿರ್ತದೆ. ಮತ್ತು ಪುಟ್ಟ ಮಕ್ಕಳಿದ್ದರೆ 8 ವರ್ಷದ ಮಕ್ಕಳಿದ್ದರೆ ಮಿಥುನ ರಾಶಿನವರಿಗೆ ಸ್ವಲ್ಪ ಬಾಲಗ್ರಹ ದೋಷಗಳು ನಿಮಗೆ ಕಾಡಾಟವನ್ನು ಕೊಡಬಹುದು. ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಉದ್ಯೋಗ ಪ್ರಾಪ್ತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಮೇಲಧಿಕಾರಿಗಳಿಂದ ಸ್ವಲ್ಪ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸುವಂಥ ವಾತಾವರಣಗಳಿರುತ್ತೆ.
ಯಾವುದಾದ್ರು ದುಡ್ಡು ಬರಬೇಕು, ಲಾಭ ಆಗಬೇಕು ಅನ್ನೋ ರೀತಿಯಾದಂಥ ಒಂದು ನಿರೀಕ್ಷೆಗಳಿದ್ದರೆ ಅಲ್ಲಿ ತಕ್ಕ ಮಟ್ಟಿನ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ಮಿಥುನ ರಾಶಿನವರು ನೋಡ್ತೀರಿ. ಮತ್ತು ಸಾಮಾನ್ಯವಾಗಿ ನಿದ್ರೆನಲ್ಲಿ ಸ್ವಲ್ಪ ದುಸ್ವಪ್ನಗಳು ಅಥವಾ ಏನೋ ಡಿಸ್ಟರ್ಬ್ ನಿದ್ರೆಗಳಾಗ್ತಕ್ಕಂಥದ್ದು, ನಿದ್ರೆ ಸರಿಯಾಗಿ ಹತ್ತದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ನಿಮ್ಮ ಕುಲದೇವತೆಗೆ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಆರಂಭ ಸ್ವಲ್ಪ ಚೆನ್ನಾಗಿರೋದಕ್ಕೆ ದಾರಿ ಉಂಟು. ವಾರ ಮಧ್ಯಭಾಗ ಮತ್ತು ವಾರಾಂತ್ಯ ಅಂತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಆದರೂ ಕೂಡ ರವಿಬಲ ಅಂತಕ್ಕಂಥದ್ದು ನಿಮಗೆ ಚೆನ್ನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದು ಎಂಗಲಾರು ಪರಿಸ್ಥಿತಿಗಳಿರಲಿ, ಆದರೆ ಆರ್ಥಿಕವಾದಂಥ ಸ್ಥಿತಿಗತಿಗಳು ಮಾತ್ರ ತಕ್ಕ ಮಟ್ಟಿಗೆ ಸುಧಾರಣೆಯನ್ನು ಕಾಣತಕ್ಕಂಥದ್ದು ಅಥವಾ ಸಹಕಾರಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಉಂಟು. ಪ್ರಯಾಣ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕೊರತೆಯನ್ನು ಅಥವಾ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡೋಕ್ಕಾಗದೇ ಇರತಕ್ಕಂಥ ರೀತಿಯಲ್ಲಿ ಅವ್ಯವಸ್ಥೆಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಮಿತ್ರರೊಂದಿಗೆ, ಆತ್ಮೀಯ ಮಿತ್ರರೊಂದಿಗೆ ಸ್ವಲ್ಪ ಮನಸ್ತಾಪಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳು ಆದಷ್ಟು ಕೂಡ ಮುಂದೂಡ್ತಕ್ಕಂಥದ್ದು ಒಳಿತು. ಪರಿವರ್ತನಾ ಸ್ಥಿತಿ ಯಾವುದು, ಸ್ಥಿರಾಸ್ತಿ ಆಗ್ಬೋದು, ವಾಹನ ಆಗ್ಬೋದು, ಈ ಸಂದರ್ಭದಲ್ಲಿ ಖರೀದಿಯನ್ನು ಮಾಡಿದರೆ ಸಾಮಾನ್ಯವಾಗಿ ನಿಮಗೆ ಹಾಗೆ ಬರದೇ ಇರ್ತಕ್ಕಂಥ ಅಥವಾ ಭೂಮಿ ಸರಿಯಿಲ್ಲದೆ ಇರ್ತಕ್ಕಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರುತ್ತೆ. ಮತ್ತು ಸಾಲವೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಪ್ರಾಪ್ತಿಯ ಯೋಗ ಬಲಗಳಿದೆ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆ ಅಂತಕ್ಕಂಥದ್ದು. ಅಷ್ಟಮ ರಾಹು ಅಂತಕ್ಕಂಥವನು ಸ್ವಲ್ಪ ಆಕಸ್ಮಿಕವಾಗಿ ಧನ ನಷ್ಟವನ್ನೋ ಅಥವಾ ಅಧಿಕವಾದಂಥ ಖರ್ಚುಗಳನ್ನೋ ಅಥವಾ ರೋಗಬಾಧೆಗಳಿಗೋಸ್ಕರವಾಗಿ ಖರ್ಚುಗಳನ್ನು ಮಾಡಿಸ್ತಾನೆ. ಭಾಗ್ಯರಾಹು ಭಾಗ್ಯ ಶನಿ ಅಂತಕ್ಕಂಥವನು ವಕ್ರನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಅದೃಷ್ಟವನ್ನೇ ಕಿತ್ತುಕೊಳ್ತಕ್ಕಂಥ ಪರಿಸ್ಥಿತಿಯೂ ಬರಬಹುದು. ಏಕೆಂದರೆ ಶನಿ ಪ್ರಭಾವ ಅಂತಕ್ಕಂಥದ್ದು ಈ ವಾರ ನಿಮಗೆ ಹೆಚ್ಚಿನದಾದಂಥ ಪ್ರಭಾವವನ್ನು ಬೀರೋದ್ರಿಂದ ಸ್ವಲ್ಪ ಅದೃಷ್ಟ ವಂಚಿತರಾಗ್ತಕ್ಕಂಥದ್ದು ಅಥವಾ ಬಂದಂಥ ಅವಕಾಶದ ವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು. ಆದರೆ ದಶಮ ಕುಜ ಅಂತಕ್ಕಂಥವನು ಮೇಲಧಿಕಾರಿಗಳ ಸಹಾಯ ಸಹಕಾರ, ನಿಮಗಿರ್ತಕ್ಕಂಥ ಗತ್ತು ಅಂತಸ್ತು ಅಂತಕ್ಕಂಥದ್ದು ನಿಮ್ಮನ್ನು ಕಾಪಾಡುತ್ತೆ. ಸಾಮಾನ್ಯವಾಗಿ ವ್ಯಯಭಾವದ ಒಂದು ಗುರು ಅಂತಕ್ಕಂಥವನು ಮತ್ತು ವ್ಯಯಾಧಿಪತಿಯ ಪ್ರಭಾವ ಅಂತಕ್ಕಂಥದ್ದು ಯಾವುದೋ ತುಂಬ ಒತ್ತಡಕ್ಕೆ ಸಿಕ್ಕಾಕ್ಕೊಂಡು, ತುಂಬ ಒತ್ತಡ ಅಂತಂದರೆ ಯಾವುದೋ ಇದಾಗಬೇಕು ಅದಾಗಬೇಕು ಅಂತ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲೂ ಕೈ ಕೊಡ್ತಕ್ಕಂಥದ್ರಿಂದ ಅದರ ಡಿಸ್ಟರ್ಬ್ಗಳು ನಿಮಗೆ ನಿದ್ರೆಯನ್ನು ಕೆಡಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಟಕ ರಾಶಿನವ್ರು ನೋಡ್ತೀರಿ. ಇನ್ನು ಪರಿಹಾರ ಮಾರ್ಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಈ ವಾರ ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಳಸಿಯ ಅರ್ಚನೆ ಮಾಡ್ತಕ್ಕಂಥದ್ದು ಸೂಕ್ತ ಕಟಕ ರಾಶಿನವರು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಿಂಹರಾಶಿನವರು ಸಾಮಾನ್ಯವಾಗಿ ಈ ವಾರ ಮಾತ್ರ ಯಾರಿಗೂ ಬಗ್ಗಲ್ಲ, ಯಾರಿಗೂ ಸಲಾಮ್ ಹೊಡಿತಕ್ಕಂಥದ್ದಿಲ್ಲ, ನಾನೇ ಮೇಲು ಅನ್ನೋ ರೀತಿಯಾದಂಥ ಸ್ಥಿತಿ. ಎಂಥ ಪರಿಸ್ಥಿತಿನಲ್ಲೂ ಕೂಡ ನೀವು ಸೋಲುವಂಥ ಒಂದು ಮನಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ನಾನು ಹೀಗೆ ಇರೋದು ಅನ್ನೋ ರೀತಿಯಾದಂಥ ಗಟ್ಟಿತನ ಅಂತಕ್ಕಂಥದ್ದು. ಮತ್ತು ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ತಪ್ಪು ಮಾಡಿದರೆ ಸಲಾ ಮಾಡಬೇಕು, ತಪ್ಪೇ ಮಾಡಲ್ಲ. ಹಾಗಾಗಿ ಏನಾಗುತ್ತೆ, ನಾನು ಮಾಡಿದ್ದೇ ಸರಿ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿರ್ತದೆ. ಆ ಸ್ಥಿತಿನಲ್ಲೇ ನೇರ ಮಾತನಾಡೋಕೆ ಹೋಗಿ ವಿರೋಧವನ್ನು ಕೂಡ ಕಟ್ಟಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರ್ತದೆ. ಆರ್ಥಿಕವಾದಂಥ ಸ್ಥಿತಿ ಸುಧಾರಣೆ ಆಗ್ತದೆ, ಚಿಂತೆ ಮಾಡುವಂಥದ್ದು ಬೇಡ. ಲಾಭವನ್ನು ನೋಡ್ತಕ್ಕಂಥದ್ದು, ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಅನುಕೂಲವಾಗುವಂಥ ಯೋಗ ಬಲಗಳೆಲ್ಲವೂ ಕೂಡ ಇರ್ತದೆ. ಬಂಧು ಬಾಂಧವರಿಂದ, ನೆರೆಹೊರೆಯವರಿಂದ ಸ್ವಲ್ಪ ಹಣಕಾಸಿನ ನಷ್ಟವನ್ನು ಮತ್ತು ಮನಸ್ತಾಪವನ್ನು, ಕಿರಿಕಿರಿಗಳನ್ನು ಅನುಭವಿಸಲೇಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳಿರ್ತದೆ.
ತಂದೆಯ ಸಹಕಾರ ಚೆನ್ನಾಗಿ ಸಿಗುತ್ತೆ, ಸರ್ಕಾರಿ ಅಧಿಕಾರಿಗಳಿಂದ ಮನ್ನಣೆಗಳು ಸಿಗುವಂಥದ್ದು, ರಾಜಕಾರಣಿಗಳಿಂದ ಮನ್ನಣೆಗಳು ಸಿಗುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ ವಾಹನ ಖರೀದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾನುಕೂಲ, ಮಾರಾಟ ಕ್ಷೇತ್ರದವರಿಗೆ ಮಾತ್ರ ಅನುಕೂಲವನ್ನು ತೋರಿಸ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಮಕ್ಕಳಿಂದ ಲಾಭವಾಗ್ತಕ್ಕಂಥದ್ದು, ಮಕ್ಕಳ ಜೀವನದಲ್ಲಿ ಒಂದು ಬದಲಾವಣೆಗಳನ್ನು ನೋಡ್ತಕ್ಕಂಥದ್ದು ಸಿಂಹರಾಶಿನವರು ಈ ವಾರದಲ್ಲಿ ನೋಡ್ತೀರಿ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಪಿತ್ತದೋಷ, ಎಕ್ಸಸ್ ಆಫ್ ಹೀಟು, ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು, ತಲೆವಾದಗಳಿರ್ತಕ್ಕಂಥವ್ರು, ಮೈಗ್ರೇನ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಅವ್ಯವಸ್ಥೆಗಳನ್ನು ನೋಡಬಹುದು. ಶುಭ ಕಾರ್ಯ, ಮದುವೆ, ಮತ್ತೊಂದು ಮಗದೊಂದು ಪ್ರಯತ್ನ ಮಾಡುವಂಥವ್ರಿಗೆ ಅನಾನುಕೂಲ, ಅಷ್ಟೊಂದು ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದರೆ ಅನಾನುಕೂಲವನ್ನು ನೋಡಬಹುದು. ಸ್ವಲ್ಪ ಹೆಸರು, ಗೌರವ, ಕೀರ್ತಿಗೆ ಎಲ್ಲೋ ಧಕ್ಕೆ ಬರುವಂಥ ಕೆಲವೊಂದು ಘಟನೆಗಳು ನಿಮ್ಮ ಸುತ್ತಮುತ್ತಲೂ ನಡೀತಕ್ಕಂಥ ಸ್ಥಿತಿ ಇರುತ್ತೆ. ಜಾಗ್ರತೆಯಿಂದಿರಬೇಕು ಸಿಂಹರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಗಣಪತಿಗೆ ಬಿಳಿಯ ಎಕ್ಕದ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕನ್ಯಾ ರಾಶ್ಯಾಧಿಪತಿಯಾದಂತೂ ಅಸ್ತನಾಗಿದ್ದ ಅಂದರೆ ಸ್ವಲ್ಪ ಬಲಹೀನ ಅನ್ನೋ ರೀತಿಯಾದಂಥ ಸ್ಥಿತಿ ನಿಂತಿರ್ತದೆ. ಬುದ್ಧಿ ಓಡೋದಿಲ್ಲ, ಚಂಚಲತೆಗಳು ಜಾಸ್ತಿ ಆಗ್ತದೆ, ಅಗ್ರೆಸಿವ್ ಜಾಸ್ತಿ ಆಗುತ್ತೆ, ಆ ಥರದ ಪ್ರಭಾವಗಳು ಜಾಸ್ತಿ ಆಗುತ್ತೆ, ಈಗೋಯಿಸಮ್ ಜಾಸ್ತಿ ಆಗುತ್ತೆ. ಇವುಗಳಿಂದ ಸ್ವಲ್ಪ ಅವಕಾಶ ವಂಚಿತರಾಗುವಂಥ ಪರಿಸ್ಥಿತಿಯೂ ಕೂಡ ಬರ್ತದೆ. ಇಲ್ಲಿವರೆಗೆ ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಪ್ರಮಾಣದಲ್ಲಿ ಸುಧಾರಣೆಯನ್ನು ಕಂಡಿದ್ದು ಈಗ ಸ್ವಲ್ಪ ಕೆಳಗಿಳಿಯುವಂಥ ಸಾಧ್ಯತೆಗಳು ಬರುತ್ತೆ. ಕೇತುವಿನ ಪ್ರಭಾವ, ಅನಗತ್ಯವಾದಂಥ ಖರ್ಚುಗಳು ಬರುತ್ತದೆ. ಅನಗತ್ಯವಾದಂಥ ಖರ್ಚುಗಳಿಂದ ಸ್ವಲ್ಪ ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು. ಸರಿಯಾದ ಸಮಯಕ್ಕೆ ಬರೋಲ್ಲ ಅನ್ನೋ ರೀತಿಯಾದಂಥ ಅಡ್ಡಕತ್ತರಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ಕೌಟುಂಬಿಕವಾದಂಥ ಕಲಹಗಳು ಜಾಸ್ತಿ ಆಗುವಂಥದ್ದು, ಕುಟುಂಬದಿಂದ ಸ್ವಲ್ಪ ಡಿಸ್ಟರ್ಬ್ ಆಗಿ ಸ್ವಲ್ಪ ನಿದ್ರೆಯನ್ನೂ ಗೆಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹೋರಾಟದ ಶಕ್ತಿ ಇದ್ರೂ ಕೂಡ ಅವಕಾಶಗಳ ಕೊರತೆ ಇಂತಕ್ಕಂಥದ್ದು ನಿಮಗೆ ಕಾಟಾಟವನ್ನು ಕೊಡೋದು ಬಿಡೋದಿಲ್ಲ. ಪತ್ರ ವ್ಯವಹಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ಕಾಣತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಒಟ್ಟಿನಲ್ಲಿ ಒತ್ತಡ 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 ಆ ಥರದ ಪ್ರವೃತ್ತಿಗಳೇ ಇರ್ತದೆ. ಅದೃಷ್ಟ ವಂಚಿತರು ಅನ್ನೋ ರೀತಿಯಾದಂಥ ಭ್ರಮೆಯೂ ಮೂಡುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಭಾಗ್ಯಾಧಿಪತಿ ಅದೃಷ್ಟವನ್ನು ಕೊಡ್ತಕ್ಕಂಥವನು ಗ್ರಹಣಕ್ಕೆ ಒಳಗಾಗಿದ್ದಾನೆ, ಶಕ್ತಿಹೀನನಾಗಿದ್ದಾನೆ. ನಿಮಗೆ ಬಲವನ್ನು ಕೊಡುವಂಥವನೇ ಶಕ್ತಿಹೀನನಾದಾಗ ಸಾಮಾನ್ಯವಾಗಿ ಬೇರೆ ಗ್ರಹಗಳು ಎಷ್ಟೇ ಬಲವಾಗಿದ್ರೂ ಅವರು ಕೆಡಕನ್ನೇ ಮಾಡ್ತಾರೆ. ಹಾಗಾಗಿ ಶತ್ರುಗಳು ಅಥವಾ ನಿಮಗೆ ಕೇಡನ್ನು ಬಯಸುವಂಥ ವ್ಯಕ್ತಿಗಳು ವಿಜೃಂಭಿಸ್ತಾರೆ. ನೀವು ಮಾತ್ರ ಸ್ವಲ್ಪ ಬಲಹೀನನಾಗತಕ್ಕಂಥದ್ದಾಗಿರೋದ್ರಿಂದ ಜಯ ಅವರದಾಗತ್ತೆ, ಸೋಲು ನಿಮ್ಮದಾಗುವಂಥ ಪರಿಸ್ಥಿತಿಗಳನ್ನು ಕಾಣ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ಕನ್ಯಾ ರಾಶಿನವರು ನೋಡ್ತೀರಿ. ಜಾಗ್ರತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ನಮಕ ಚಮಕ ಅಂತ ಬರುತ್ತೆ ರುದ್ರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ಅದನ್ನು ಸ್ವಲ್ಪ ಪ್ರತಿದಿನ ಹಾಲಿಸ್ತಕ್ಕಂಥದ್ದು. ಅದನ್ನು ಎಲ್ಲೋ ಮೊಬೈಲಲ್ಲೋ ಅಥವಾ ಟಿ ವಿನಲ್ಲೋ ಹಾಕಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಹಾಲಿಸ್ತಕ್ಕಂಥದ್ದು ಕೇಳುವಂಥದ್ರಿಂದ ಸ್ವಲ್ಪ ನಿಮಗೆ ಒಂದು ಪ್ರಶಾಂತತೆಗಳು ಅಥವಾ ಆಗುವಂಥ ತೊಂದರೆ ತಾಪತ್ರೆಗಳಿಂದ ರಕ್ಷಣೆ ಇಂತಕ್ಕಂಥದ್ದು ಸಿಗುತ್ತೆ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂತೂ ಬಲಹೀನ ಅಂದರೆ ಅಗ್ನಿತತ್ವಕ್ಕೆ ಒಳಗಾಗ್ತಾ ಇರ್ತಕ್ಕಂಥದ್ದು, ಆದರೂ ಕೂಡ ಲಾಭ ಪ್ರಮಾಣಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಪರಿವರ್ತನಾ ಸ್ಥಿತಿನಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಲಾಭವಾಗಬೇಕು. ಬಲಹೀನನಿದ್ದರೂ ಕೂಡ ಒಂದು ರೀತಿಯಾದಂಥ ಪ್ಲಸ್ ಪಾಯಿಂಟ್ ಆಗಲೇಬೇಕು, ಅನುಕೂಲವಾಗಬೇಕು, ಯೋಗ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ನಿರೀಕ್ಷೆ ಇಲ್ಲದಂಥ ರೀತಿಯಲ್ಲಿ ಅಥವಾ ನಿರೀಕ್ಷೆ ಇಟ್ಟುಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿರುವಂಥ ಕೆಲಸ ಕಾರ್ಯಗಳು ನಿಮಗೆ ಆಗುವಂಥ ಸ್ಥಿತಿಯನ್ನು ತಂದುಕೊಡ್ತದೆ. ಆದರೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಅಂತಕ್ಕಂಥದ್ದು, ಒಂದು ರೀತಿಯಾದಂಥ ಅಸಮಾಧಾನ ಅಂತಕ್ಕಂಥದ್ದು, ಒಂದು ರೀತಿಯಾದಂಥ ನೆಗೆಟಿವ್ ಥಾಟ್ಸ್ ಅಂತ ಏನು ಹೇಳ್ತೀವಲ್ಲ ಅವುಗಳು ಕಾಡಾಟವನ್ನು ಕೊಡೋದು ಬಿಡೋದಿಲ್ಲ. ಯಾಕೆಂದರೆ ಎಲ್ಲೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಪ್ರಭಾವಗಳು ಅಥವಾ ಆ ರೀತಿಯಾದಂಥ ವಾತಾವರಣಗಳು ನಿಮ್ಮ ಸುತ್ತಮುತ್ತಲೂ ಕೂಡ ನಡೀತಕ್ಕಂಥ ಸ್ಥಿತಿ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಸಾಮಾನ್ಯವಾಗಿ ಕೊರತೆಯಿಂದಲೇ ಸಾಗತ್ತೆ. ಈ ವಾರ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗತ್ತೆ. ಆರ್ಥಿಕವಾದಂಥ ಕೊರತೆ ಮಾತ್ರ
ಮುಂದುವರಿತದೆ. ರಾಜಕಾರಣಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ಸಹಕಾರಗಳು ಸಿಗುವಂಥ ಲಕ್ಷಣಗಳು ಉಂಟು ಅಂತಕ್ಕಂಥದ್ದು. ಯಾಕಂದರೆ ರಾಜಯೋಗದ ಸ್ಥಿತಿನಲ್ಲಿದ್ದರೂ ಕೂಡ ಬುಧ ಅಂತಕ್ಕಂಥವನು ಅವನು ಅಸ್ತನಾಗಿರೋದ್ರಿಂದ ರಾಜಯೋಗವನ್ನು ಕೊಡೋದಕ್ಕೆ ಅವನು ಬಿಡೋದಿಲ್ಲ ಅಂತಕ್ಕಂಥದ್ದು. ಅವನೇ ಶಕ್ತಿಹೀನನಾಗಿರೋದ್ರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅನುಕೂಲ, ಉನ್ನತ ವಿದ್ಯಾಭ್ಯಾಸ ಅನುಕೂಲ, ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಕಾಣುವಂಥದ್ದು ಉಂಟು. ಮಕ್ಕಳಲ್ಲಿ ಆರೋಗ್ಯ ಸುಧಾರಣೆಯ ಲಕ್ಷಣಗಳು ಉಂಟು. ನಿಮಗೂ ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಶುಭ ಕಾರ್ಯ ಪ್ರಯತ್ನ ಅದ್ಭುತವಾದಂಥ ಅವಕಾಶಗಳಿದೆ ಈ ವಾರ. ಮದುವೆ ಮತ್ತೊಂದು ರೀತಿಯಲ್ಲಿ ಪ್ರಯತ್ನ ಮಾಡುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು ಒದಗಿ ಬರತಕ್ಕಂಥದ್ದು ಅಥವಾ ಹುಡುಕಿಕೊಂಡು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆಕಸ್ಮಿಕವಾದಂಥ ಲಾಭವನ್ನು, ಆಕಸ್ಮಿಕವಾದಂಥ ಅವಕಾಶವನ್ನು, ಆಕಸ್ಮಿಕವಾದಂಥ ಯೋಗ ಫಲವನ್ನು, ಅದರಲ್ಲೂ ಕೂಡ ಗುರುದೃಷ್ಟಿ ಬೇರೆ ಇದೆ, ಉತ್ತಮವಾದಂಥ ಮಾರ್ಗದಲ್ಲೇ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಒಂದು ಉನ್ನತವಾದಂಥ ಅಂದರೆ ಒಂದು ಗುಪ್ತ ಶಕ್ತಿ ಅಂತಕ್ಕಂಥದ್ದು ಇದೆಯಲ್ಲ, ಕೆಲವರು ನಂಬುವಂಥವ್ರಿಗೆ ಗುಪ್ತ ಶಕ್ತಿ ಪವಾಡ ಅಂತಕ್ಕಂಥ ರೀತಿಯಲ್ಲಿ ಇರುತ್ತಲ್ಲ, ಆ ಪವಾಡದ ಸದೃಶ್ಯಗಳನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ತುಲಾರಾಶಿನೂ ನೋಡ್ತೀರಿ. ಏನೋ ಪವಾಡ ಅಂತಕ್ಕಂಥ ರೀತಿಯಲ್ಲಿ ಆಗೋದಕ್ಕೆ ದಾರಿ ಉಂಟು, ಅದಾಗತ್ತೆ. ಸಾಮಾನ್ಯವಾಗಿ ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಗಣಪತಿಯ ನಾಮಸ್ಮರಣೆ ಸದಾಕಾಲ ಮಾಡ್ತಕ್ಕಂಥದ್ದು ಸೂಕ್ತ ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಾಮಾನ್ಯವಾಗಿ ವೃಶ್ಚಿಕ ರಾಶಿನವರಿಗೆ ರಾಷ್ಟ್ರಾಧಿಪತಿಯಾದಂಥ ಬಲವಾಗಿದ್ದಾನೆ. ಆದರೆ ಬಲ ಇದ್ರೂ ಕೂಡ ನಿಮಗೆ ಪ್ರಯೋಜನವಿಲ್ಲದಂಥ ರೀತಿಯಲ್ಲಿ ರೋಗಬಾಧೆಯನ್ನು, ಅನಾರೋಗ್ಯವನ್ನು, ಶತ್ರುಕಾಟವನ್ನು, ಶತ್ರುಗಳಿಂದ ನಷ್ಟವನ್ನು, ಶತ್ರುಗಳಿಂದ ನಿದ್ರಾಭಂಗವನ್ನು, ಸಾಲವನ್ನು ಹೆಚ್ಚು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಕೆಲವೊಂದು ಬಾರಿ ರಾಷ್ಟ್ರಾಧಿಪತಿಯಾದಂಥವನು ಬಲ ಇದ್ರೂ ಕೂಡ ಅವನು ಕುಳಿತಿರ್ತಕ್ಕಂಥ ಸ್ಥಳ ಅಂತಕ್ಕಂಥದ್ದು ನಿಮಗೆ ವಿರೋಧವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಅಷ್ಟಮ ಗುರು ಅಂತಕ್ಕಂಥವನು ಹಣಕಾಸಿನ ಒತ್ತಡಗಳು ಇದ್ದೇ ಇರುತ್ತೆ. ಆದರೆ ಸ್ವಭಾವದಲ್ಲಿ ಬಲವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ತರಬಹುದು. ಅಷ್ಟೇ ಬಿಟ್ಟರೆ ಪೂರ್ಣ ಪ್ರಮಾಣದ ಚೇತರಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಸ್ವಲ್ಪ ಬಂಧು ಬಾಂಧವರಿಂದ ಭಾವನಾತ್ಮಕವಾದ ನೋವುಗಳಾಗ್ತದೆ. ನೆರೆಹೊರೆಗಳಿಂದ ಭಾವನಾತ್ಮಕವಾದಂಥ ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಗೊಂದಲಗಳಲ್ಲಿ ಏರ್ಪಡ್ತಕ್ಕಂಥ ಸ್ಥಿತಿ. ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ ಸ್ವಲ್ಪ ಸಹಕಾರಿ, ಲಾಭ, ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿ ಇದೆ. ಶುಭ ಕಾರ್ಯ ಪ್ರಯತ್ನ ಆಯ್ಕೆ ಉತ್ತಮ ಅಲ್ಲ, ಬರ್ತದೆ, ಬಟ್ ಆಯ್ಕೆ ಉತ್ತಮ ಇರೋದಿಲ್ಲ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸಂಗಾತಿ ಆರೋಗ್ಯ ಹದಗೆರ್ತಕ್ಕಂಥದ್ದು ಮತ್ತು ದಾಂಪತ್ಯದಲ್ಲಿ ಕಲಹಗಳು ಅಥವಾ ಸಂಗಾತಿಯ ನಡವಳಿಕೆಗಳು ನಿಮಗೆ ಬೇಸರವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪಾಲುದಾರಿಕೆ ವ್ಯವಹಾರ ಅಸಮಾಧಾನದಿಂದ ಕೂಡಿರುತ್ತದೆ. ಹಾಗಾಗಿ ಸ್ವಲ್ಪ ವೃಶ್ಚಿಕ ರಾಶಿನವರು ಬೇರೆ ಬೇರೆ ಕೆಲವು ಸರ್ಕಾರಿ ಅಧಿಕಾರಿಗಳಿರ್ತಕ್ಕಂಥವ್ರಿಗೆ ಅನುಕೂಲ. ಆದರೆ ಮಿಕ್ಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಮಗೆ ವಿರೋಧವಾಗಿ ನಿಂತಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗತ್ತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ಬೂದುಗುಂಬಳಕಾಯಿಯ ದೃಷ್ಟಿಯನ್ನು ತೆಗೆಯಬೇಕು. ದೃಷ್ಟಿಯನ್ನು ತೆಗೆದು ಅದನ್ನು 2 ಹೋಳಿಕೆಯನ್ನು ಮಾಡಿ ಕುಂಬಳಕಾಯಿ ದೀಪವನ್ನು ವೀರಭದ್ರನ ಆಲಯವಾಗಬಹುದು ಅಥವಾ ಶಿವನ ಆಲಯವಾಗಬಹುದು ಹಚ್ಚಿದರೆ, ದೀಪವನ್ನು ಹಚ್ಚಿದರೆ, ಕುಂಬಳಕಾಯಿ ದೀಪವನ್ನು ಸಾಮಾನ್ಯವಾಗಿ ನಿಮ್ಮೆಲ್ಲ ದೋಷಗಳು ಹೋಗಿ, ಶತ್ರುವಿನ ದೃಷ್ಟಿ ಹೋಗಿ ನಿಮಗೆಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಗುರುಬಲ ಇದೆ. ಗುರುಬಲವಿದ್ರೂ ಕೂಡ ನಿಮಗೆ ಬೇರೆ ಗ್ರಹಗಳ ಬಲ ಸಿಗಲೇಬೇಕು. ಗುರುಬಲ ಒಂದೇ ಇದ್ದರೂ ಸಾಕಾಗೋದಿಲ್ಲ. ನಿಮ್ಮದೇ ಆದಂಥ ಒಂದು ಶಕ್ತಿ, ಹೋರಾಟ, ಜ್ಞಾನ ಅಂತಕ್ಕಂಥದ್ದು ಇರಲೇಬೇಕು. ಅದೆಲ್ಲವೂ ಕೂಡ ಇರುವುದರ ಜೊತೆಯಲ್ಲಿ ರವಿಬಲವೂ ಕೂಡ ಇದೆ. ಹಾಗಾಗಿ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಲಭಿಸುವಂಥ ಸ್ಥಿತಿ. ಮಕ್ಕಳಿಂದ ಯೋಗ, ಅದೃಷ್ಟ, ಲಾಭ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ. ಯಾವುದೋ ಅನಿರೀಕ್ಷಿತವಾದಂಥ ನಷ್ಟ, ಅನಿರೀಕ್ಷಿತವಾದಂಥ ಖರ್ಚು ಅಥವಾ ತೊಂದರೆಗೆ ಸಿಕ್ಕಾಕ್ಕೊಳ್ತಕ್ಕಂಥದ್ರಿಂದ ಬಚಾವಾಗುವಂಥ ಸ್ಥಿತಿಯೂ ಇದೆ. ಅಂದರೆ ಏನೋ ಆಗಿಬಿಡ್ತದೆ ನಮಗೇನೋ ರೀತಿಯಾದಂಥ ಪರಿಸ್ಥಿತಿಯಿಂದ ಬಚಾವಾಗ್ತಾರೆ.
ಆಕ್ಸಿಡೆಂಟ್ ಆಯಿತು, ಪ್ರಾಣ ಹೋಯಿತು ಅನ್ನೋ ಕಂಡೀಷನ್ಸಲ್ಲಿ ಬಚಾವಾಗ್ತೀನಿ, ಮಿರಾಕಲ್ ಅಂತಾರಲ್ಲ ಆ ಟೈಪ್ ಕೆಲವೊಂದು ಸಮಸ್ಯೆಗಳಿಂದ ನೀವು ಹೊರಗೆ ಬರತಕ್ಕಂಥ ಸಾಧ್ಯತೆಗಳುಂಟು. ಕಾಟವನ್ನು ಕೊಡ್ತಕ್ಕಂಥ ಶುಕ್ರನೇ ಹೋಗಿ ಬಲಹೀನನಾಗಿ ಬಲಹೀನ ಸ್ಥಿತಿನಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಶುಕ್ರ ಅಂತಕ್ಕಂಥವನು ನಿಮಗೆ ಸಾಮಾನ್ಯವಾಗಿ ಅದು ಒಳಿತನ್ನೇ ಮಾಡುತ್ತೆ. ನಿಮಗೆ ಕೆಡುಕು ಕೊಡುವಂಥವರು ಶತ್ರುಗಳು ಬಲಹೀನನಾದಾಗ ನಿಮಗೇನಾಗಬೇಕು, ಲಾಭವಾಗತ್ತೆ, ಅನುಕೂಲವಾಗತ್ತೆ, ಅಥವಾ ಆ ಕಾಟದಿಂದ ತಪ್ಪಿಸ್ಕೊಳ್ತೀರಿ. ಹಾಗಿದೆ ನಿಮ್ಮದ ಒಂದು ಈ ವಾರದ ಒಂದು ಪರಿಸ್ಥಿತಿಗಳು ಅಂತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿ ಓಕೆ, ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ಇಲ್ಲ. ಹಣಕಾಸಿನ ಸ್ಥಿತಿ ಅಂತಕ್ಕಂಥದ್ದು, ಲಾಭಾಧಿಪತಿಯಾದಂಥವನು ಬಲಹೀನ, ಆದರೂ ಕುಜ ಬಲ ಪಡ್ಕೊಂಡಿದ್ದಾನೆ. ತಾತ್ಕಾಲಿಕ ಮಿತ್ರತ್ವದಲ್ಲಿ ಕುಳಿತು ಕುಜ ಬಲ ಪಡ್ಕೊಂಡಿದ್ದಾನೆ. ಹೇಗಾಗುತ್ತೋ ಲಾಭ ನಿಮ್ಮ ಕಡೆಯಿಂದ ಆಗದಿದ್ದರೂ ಕೂಡ ಬೇರೆಯವರ ಕಡೆಯಿಂದ ನಿಮಗೆ ಲಾಭವಾಗುವಂಥ ಸ್ಥಿತಿ ಬರ್ತದೆ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಅನುಕೂಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ, ಅದರಲ್ಲೇನು ಕೊರತೆ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ಇದೆ. ಅದರಲ್ಲೂ ಕೂಡ ವಾರ ಮಧ್ಯಭಾಗದಲ್ಲಿ ಗಜಕೇಸರಿ ಯೋಗ ಪ್ರಾರಂಭ ಆಗೋದ್ರಿಂದ ವಾರ ಮಧ್ಯಭಾಗದಲ್ಲಿ ತುಂಬ ಕೆಲವೊಂದು ಕೆಲಸ ಕಾರ್ಯಗಳು ನಿಮಗೆ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಹನುಮಂತನ ದೇವಸ್ಥಾನಕ್ಕೆ ಬಾಳೆಹಣ್ಣನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅದ್ಭುತವಾದಂಥ ಫಲವನ್ನು ನೀವು ನೋಡ್ತೀರಿ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವ್ರು ಸ್ವಲ್ಪ ಮಂದತ್ವದಿಂದ ಕೂಡಿರ್ತದೆ, ಅಷ್ಟೊಂದು ಅನುಕೂಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಯತ್ನ ಕಾರ್ಯ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ರಾಹು ಅಂತಕ್ಕಂಥವನು ಧನನಷ್ಟಗಳನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಕೊಟ್ಟಂಥ ದುಡ್ಡು ವಾಪಸ್ ಬರದಲ್ಲೇ ಇರ್ತಕ್ಕಂಥದ್ದು, ಅತಿ ಕನಿಕರದಿಂದ ಒಳ್ಳೆಯದಿಂದ ಮಾಡಿರ್ತಕ್ಕಂಥ ಸಹಾಯ ನಿಮಗೇ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಸ್ಥಿತಿಯು ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಮಕ್ಕಳ ಆರೋಗ್ಯ ವ್ಯತ್ಯಾಸ, ಮಕ್ಕಳೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರುತ್ತೆ. ರವಿ ಬಲವಾಗಿದ್ದಾನೆ, ರವಿ ಬಲ ಪಡ್ಕೊಳ್ಬಾರ್ದು ಮಕರ ರಾಶಿನವ್ರಿಗೆ, ಆದರೂ ಕೂಡ ಬಲವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇರೋದ್ರಿಂದ ಒತ್ತಡದಲ್ಲೇ ಕಾಲವನ್ನು ದೂಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅವಮಾನಗಳಲ್ಲೇ ಕಾಲವನ್ನು ದೂಡ್ತಕ್ಕಂಥ ಪರಿಸ್ಥಿತಿ, ಸೋಲುಗಳಲ್ಲೇ ಕಾಲವನ್ನು ದೂಡ್ತಕ್ಕಂಥ ಪರಿಸ್ಥಿತಿಗಳು ಬರ್ತಕ್ಕಂಥದ್ದೆಲ್ಲವೂ ಕೂಡ ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತೀರಿ. ಕುಜ ಬಲ ಪಡ್ಕೋಬಾರ್ದು ಮಕರ ರಾಶಿನವ್ರಿಗೆ, ಕುಜ ಬಲ ಪಡ್ಕೊಂಡಿದ್ದಾನೆ. ಆದರೆ ಒಂದು ರೀತಿಯಾದಂಥ ಪ್ಲಸ್ಸನ್ನು ಕೊಟ್ಟರೆ ಇನ್ನೊಂದು ರೀತಿಯಾದಂಥ ಮೈನಸ್ಸನ್ನು ಕೊಡ್ತಾನೆ. ಯಾವ ರೀತಿ ಪ್ಲಸ್ ಕೊಡ್ತಾನೆ, ಭೂಮಿ ವ್ಯವಹಾರಗಳು ಅಥವಾ ಸ್ಥಿರಾಸ್ತಿ ವ್ಯವಹಾರಗಳು, ವಾಹನದ ವ್ಯವಹಾರಗಳು ಅಥವಾ ಫ್ಯಾಕ್ಟ್ರಿಯನ್ನು ನಡೆಸಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವನ್ನು ತಂದು ಕೊಟ್ಟರೆ, ಸ್ವಲ್ಪ ಈ ಮಿತ್ರರು ಅಂತಕ್ಕಂಥ ರೀತಿಯಲ್ಲಿ ಅಥವಾ ಯಾವುದೋ ಉತ್ತಮವಾದಂಥ ಲಾಭ ಅಂತಕ್ಕಂಥ ರೀತಿಯಲ್ಲಿ ಬರುವಂಥ ಹಣದ ವಿಚಾರ ಸಂಬಂಧಪಟ್ಟಂತೆ ತಡೆಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜಾಗ್ರತೆಯಿಂದಿರಬೇಕು. ಗುರುಬಲವಿಲ್ಲ, ಶನಿ ಬಲವಿದ್ರೂ ಕೂಡ ಪ್ರಯೋಜನಕ್ಕಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಯಾಕಂದರೆ ಷಷ್ಠ ಪ್ರಭಾವ ಆಗಿರೋದ್ರಿಂದ ಬಂದಿದ್ದೆಲ್ಲವೂ ಕೂಡ ಸಾಲ, ಸೋಲ, ಶತ್ರು, ರೋಗ ಇದಕ್ಕೆ ಖರ್ಚಾಗ್ತದೆ. ಹಾಗಾಗಿ ಯಾವ ರೀತಿಯಲ್ಲೂ ಕೂಡ ನಿಮಗೆ ಬಲವನ್ನು ಕೊಡುವಂಥ ಯಾವ ಗ್ರಹವೂ ಕೂಡ ನಿಮಗೆ ಉತ್ತಮವಾದಂಥ ಸ್ಥಿತಿಯಲ್ಲಿ ಮಕರ ರಾಶಿಯವರಿಗೆ ಈ ವಾರ ಇಲ್ಲ. ಕಳೆದ ವಾರ ಶುಕ್ರನಾದರೂ ಇದ್ದ, ಈಗ ಶುಕ್ರನೂ ಕೂಡ ಹೋಗಿ ಯೋಗಕಾರಕನೂ ಹೋಗಿ ಗ್ರಹಣಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ, ಗ್ರಹಣಕ್ಕೆ ಬಂದಿ ಆಗಿರೋದ್ರಿಂದ ಮಕ್ಕಳಿಂದ ಸಹಕಾರವಿಲ್ಲ, ಬೇರೆಯವರಿಂದ ಸಹಕಾರವಿಲ್ಲ, ನಿಮಗೆ ಬಲವಿಲ್ಲ, ನಿಮಗೆ ಹೋರಾಟದ ಶಕ್ತಿ ಇಲ್ಲ. ಆದರೆ ಇಲ್ಲೊಂದು ಅದೃಷ್ಟ, ಒಂದೇ ಒಂದು ಸಣ್ಣ ಅದೃಷ್ಟ ಅಂದರೆ ನಿಮಗಿಂತ ಹಿರಿಯರು ಅಥವಾ ವಯೋವೃದ್ಧರು ಅಂತಕ್ಕಂಥವ್ರು, ತಂದೆ ತಾಯಿ ಆಗ್ಬೋದು, ಅಜ್ಜಿ ತಾತವಾಗ್ಬೋದು, ಅವರು ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡೋದಕ್ಕೆ ಬರಬಹುದು. ಮಕರ ರಾಶಿಯವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಸ್ವಲ್ಪ ಅವಘಡಗಳು ಇವೆಲ್ಲವೂ ಕೂಡ ಜಾಸ್ತಿ ಇರೋದರಿಂದ ಮೃತ್ಯುಂಜಯನ ಮಂತ್ರವನ್ನು ಸದಾ ಜಪಿಸ್ತಕ್ಕಂಥದ್ದು ಸೂಕ್ತ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥನು ವಕ್ರನಾಗಿದ್ದಾನೆ. ರಾಷ್ಟ್ರಾಧಿಪತಿ ವಕ್ರನಾಗಿದ್ದಾಗ ನೀವು ಯಾವ ಡಿಸಿಷನ್ ತೆಗೆದುಕೊಂಡ್ರೂ ಕೂಡ ಉಲ್ಟ ಹೊಡಿತದೆ. ಆ ಉಲ್ಟ ಹೊಡೆಯೋದ್ರಿಂದ ಸ್ವಲ್ಪ 4 ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಗುರುದೃಷ್ಟಿ ಇದೆ, ಹಾಗಾಗಿ ಯಾವುದೋ ಒಂದು ಶಕ್ತಿ, ಜ್ಞಾನ ಅಂತಕ್ಕಂಥ ನಿಮಗೆ ಸೆನ್ಸ್ ಕೊಟ್ಟು ಕಾಪಾಡುತ್ತೆ. ನಿಮಗೆ ಆತಂಕ ಬೀಳುವಂಥದ್ದೇನಿಲ್ಲ. ಬಟ್ ಆದರೂ ಕೂಡ 4 ಬಾರಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ, ಪ್ರಯತ್ನ ಮಾಡಬಹುದು. ಮತ್ತು ಸ್ಥಿರಾಸ್ತಿ ವ್ಯವಹಾರಗಳು ಕೈ ಹಾಕಬೇಡಿ, ತಪ್ಪು ನಿರ್ಧಾರ ಆಗುತ್ತೆ. ವಾಹನ ನಿಮಗೆ ಆಗಬಾರ್ದಲ್ಲೇ ಇರ್ತಕ್ಕಂಥದ್ದು,
ಅಥವಾ ಭೂಮಿ ನಿಮಗೆ ಆಗಬಾರ್ದೇ ಇರ್ತಕ್ಕಂಥದ್ದು, ಮನೆ ಆಗಬಾರ್ದಲೇ ಇರ್ತಕ್ಕಂಥದ್ದನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಪತ್ರ ವ್ಯವಹಾರ, ರಿಜಿಸ್ಟ್ರೇಷನ್, ಅಗ್ರಿಮೆಂಟ್ ಮಾಡುವಂಥವ್ರಿಗೆ ಮಾತ್ರ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಮತ್ತು ಸ್ಥಳ ಬದಲಾವಣೆ ಅಥವಾ ಉದ್ಯೋಗ ಬದಲಾವಣೆ ಸ್ವಲ್ಪ ಶಾಪವಾಗುತ್ತೆ ನಿಮಗೆ. ಗುರುಬಲ ಒಂದು ಮಾತ್ರ ನಿಮಗೆ ರಕ್ಷಣಾತ್ಮಕವಾದಂಥ ರೀತಿಯಲ್ಲಿದೆ. ಶುಕ್ರ ಬಲ ಇಲ್ಲ, ರವಿ ಬಲ ಪಡ್ಕೊಂಡಿದ್ದಾನೆ. ರವಿ ಬಲ ಪಡ್ಕೊಂಡ್ರೆ ನಿಮಗೆ ವಿರೋಧವನ್ನೇ ತರುತ್ತಾನೆ. ಯಾಕೆಂದರೆ ಈಗ ಗಂಡ ಹೆಂಡತಿ ನಡುವಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರ ಮೇಲೆಗೆ ಸಾಧಿಸ್ತಾರೆ. ಇಲ್ಲೇನಾಗುತ್ತೆ, ಕುಂಭರಾಶಿನಿಗೆ ನಿಮ್ಮ ಅಪೋಸಿಟ್ ಯಾರು ಸಂಗಾತಿ ಅಂತಕ್ಕಂಥ ರೀತಿಯಲ್ಲಿ ಇರುತ್ತಲ್ಲ, ಅವರು ಸ್ಟ್ರಾಂಗ್ ಆಗ್ತಾರೆ, ನೀವು ವೀಕ್ ಆಗ್ತೀರಿ. ಕಿತ್ತಾಟಗಳೇ ಜಾಸ್ತಿ ಆಗುತ್ತೆ. ಏನು ಮಾಡಿದರೂ ಬಗ್ಗಲ್ಲ ಎದುರಾಳಿಗಳು. ನಂದೇ ಮೇಲು ತಾನು ಹಿಡಿದಂಥ ಹಠವನ್ನೇ ಸಾಧಿಸೋದಕ್ಕೆ ಹೋಗ್ತಾರೆ. ಅಲ್ಲಿ ಅಸಮಾಧಾನಗಳು ಅಂತಕ್ಕಂಥದ್ದು ನಿಂತಿರ್ತದೆ. ಆರ್ಥಿಕವಾಗಿ ಸ್ವಲ್ಪ ಮಂದವೇ ಅಂಥ ತುಂಬ ಮಿರಾಕಲ್ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರ ಸಹಕಾರ ನಿಮಗೆ ಲಭ್ಯವಾಗುತ್ತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವೇನಂತಂದರೆ, ದುರ್ಗಾ ಪರಮೇಶ್ವರಿಗೆ ದರ್ಭೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಅಥವಾ ಯಾವುದಾದ್ರು ಅಮ್ಮನವರ ದೇವಸ್ಥಾನಕ್ಕೆ ದರ್ಭೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ರಾಶಿನಲ್ಲೇ ಕುಳಿತಿದ್ದಾನೆ ವಕ್ರಶನಿ, ಹಾಗಾಗಿ ಮಂದತ್ವವಿರಬೇಕು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆದರೆ ಅವನು ವಕ್ರನಾಗಿರೋದ್ರಿಂದ, ಅದರಲ್ಲೂ ಕೂಡ ರಾಶಿ ಪ್ರಭಾವಕ್ಕೆ ಅಥವಾ ಗುರುವಿನ ಅಂಶವನ್ನು ಒಂದು ಸ್ವಲ್ಪ ತೆಗೆದುಕೊಂಡಿರ್ತಕ್ಕಂಥದ್ದಾಗಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸ್ವಲ್ಪ ಕಾಲ ಕೂಡಿ ಬರುತ್ತೆ. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ ಕೂಡಿ ಬರುತ್ತೆ. ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕಾಲ ಕೂಡಿ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾರು ನಿಮಗೆ ಕೇಡನ್ನು ಮಾಡಬೇಕೋ ಅವರು ಸ್ವಲ್ಪ ಬಲಹೀನ. ಶುಕ್ರ ಕೇಡು ಮಾಡ್ತಾನೆ ನಿಮಗೆ, ಅವನು ಬಲಹೀನನಾಗಿದ್ದಾನೆ. ಆಗಲಿ, ಒಳ್ಳೆಯದು ನಿಮಗೆ. ಏಕೆಂದರೆ ಅವನು ರೋಗಗ್ರಸ್ತನಾದರೆ, ಎದುರಾಳಿಗಳು ಶತ್ರುಗಳು ರೋಗಗ್ರಸ್ತರಾದರೆ ಏನಾಗುತ್ತೆ, ನಿಮಗೆ ಅನುಕೂಲ. ಆ ಸ್ಥಿತಿನಲ್ಲಿದೆ. ಯಾರು ಕೆಡಕ್ಕೆ ಮಾಡಬೇಕು ಅಂತಾರಲ್ಲ ಅವರೆಲ್ಲ ಸೈಡ್ಗೆ ಹೋಗ್ತಾರೆ. ನಿಮ್ಮದು ಸುಸೂತ್ರವಾಗಿ ಆಗೋದಕ್ಕೆ ದಾರಿ ಉಂಟು. ಕುಜ ಭಾಳ ಬಲವಾಗಿದ್ದಾನೆ. ಹಾಗಾಗಿ ಆರ್ಥಿಕವಾದಂಥ ಚೇತರಿಕೆಯನ್ನು ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಕೂಡ ಬಗೆಹರಿಯುತ್ತ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾಗಿ ಅದೃಷ್ಟ, ಆಕಸ್ಮಿಕವಾಗಿ ಚೇತರಿಕೆ, ಆಕಸ್ಮಿಕವಾಗಿ ಯಾವುದೋ ಒಂದು ಬದಲಾವಣೆಗಳು ಅಂತಕ್ಕಂಥ ಪರಿಸ್ಥಿತಿಗಳು ನಿಮಗೆ ಬರುತ್ತೆ. ರವಿ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಪಿತ್ತದೋಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಉಷ್ಣಬಾಧೆಗಳು, ತಲೆನೋವು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ, ಸ್ಪೈನಲ್ ಕಾರ್ಡ್, ಸ್ವಲ್ಪ ಜಾಗ್ರತೆ. ತೊಂದರೆ ಇಲ್ಲ, ಬಟ್ ಜಾಗ್ರತೆಯಿಂದ ಇರ್ತಕ್ಕಂಥದ್ದು ಸೂಕ್ತ. ಉದ್ಯೋಗದ ಹುಡುಕಾಡಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಆದರೆ ವ್ಯಯರಾಹು, ಲಗ್ನ ಶನಿ ಅಂತಕ್ಕಂಥವನು, ಅಂದರೆ ರಾಶಿ ಶನಿ ಅಂತಕ್ಕಂಥವನು ನಿಮ್ಮನ್ನು ಕಟ್ಟಿ ಹಾಕಿ ನಿಲ್ಲಿಸಿದ್ದಾನೆ. ಆ ಕಟ್ಟಿ ಹಾಕಿರ್ತಕ್ಕಂಥದ್ದು ಸ್ವಲ್ಪ ಬಿಡುಗಡೆ ಆಗಬೇಕು ಅಂತಂದರೆ, ಎಲ್ಲರೂ ಕೋತಿಗಳು ಸಿಕ್ಕಿದರೆ ನಿಮಗೆ ಕಂಡರೆ ಸ್ವಲ್ಪ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ, ಅಥವಾ ಅದು ಸಾಧ್ಯವಾಗಲಿಲ್ಲ ಅಂತ ಪಕ್ಷದಲ್ಲಿ ಒಂದು 12 ಬಾಳೆಹಣ್ಣನ್ನು ತೆಗೆದುಕೊಂಡು ಹನುಮಂತನ ದೇವಸ್ಥಾನದಲ್ಲಿ ಇಟ್ಟು ನೈವೇದ್ಯವನ್ನು ಮಾಡಿಸಿ ಒಂದು 12 ಜನಕ್ಕೆ ಅದನ್ನು ಹಂಚತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ದೋಷದ ಪ್ರಮಾಣ ಕಡಿಮೆಯಾಗಿ ಉತ್ತಮವಾದಂಥ ಸ್ಥಿತಿಯನ್ನು, ನನ್ನ ಪ್ರಕಾರ ಈ ವಾರ ಮಾತ್ರ ನಿಮಗೆ ಒಂಥರ ರಾಜಯೋಗವಾಗಿ ಪರಿವರ್ತನೆ ಆಗಬೇಕು. ಮೀನರಾಶಿನವ್ರಿಗೆ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ನನ್ನ ಪ್ರಕಾರ ಏನೋ ನಡೀತದೆ. ಈ ವಾರದಲ್ಲಿ ನಿಮಗೆ ನಿರೀಕ್ಷೆ ಮಾಡಲಾರದಂಥ ರೀತಿಯಲ್ಲಿ ಕೆಲವೊಂದು ಘಟನೆಗಳು, ಅನುಕೂಲಗಳನ್ನು ನೋಡ್ತೀರಿ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.